ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂಬೈ ಇಂಡಿಯನ್ಸ್ IPL 20-26ರ ಪ್ಲೇ ಆಫ್ ರೇಸಿನಿಂದ ಈಗಾಗಲೇ ಹೊರಬಿದ್ದಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ IPL 20-26 ಒಂದು ಭಯಾನಕ ಕನಸೇ ಆಗಿತ್ತು. ಈಗ ಬಂದಿರುವ ದೊಡ್ಡ ಸುದ್ದಿಯು ಎಲ್ಲರ ಬೆಚ್ಚಿ ಬೀಳಿಸಿದೆ. ಏಕೆಂದರೆ ಮೊದಲು ಹಾರ್ದಿಕ್ ಪಾಂಡ್ಯರನ್ನು ನಾಯಕತ್ವದಿಂದ ತೆಗೆದ ನಂತರ ಈಗ ಸೂರ್ಯಕುಮಾರ್ ಯಾದವ್ ಅವರನ್ನು MI ನಾಯಕತ್ವದಿಂದ ದೂರು ಮಾಡಲಾಗಿದೆ. ಹೌದು, ಈ ಕ್ಷಣದ ದೊಡ್ಡ ಮತ್ತು ಶಾಕಿಂಗ್ ಸುದ್ದಿ ಏನೆಂದರೆ ಹಾರ್ದಿಕ್ ಪಾಂಡ್ಯ ಮೊದಲು 2 ಪಂದ್ಯಗಳನ್ನು ಆಡಿಲ್ಲ. 3ನೇ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಲಿದ್ದು, ಹಾರ್ದಿಕ್ ಪಾಂಡ್ಯ ಅಲ್ಲಿಗೆ ಪ್ರಯಾಣಿಸದೆ ಮುಂಬೈಯಲ್ಲೇ ಅಭ್ಯಾಸ ಮಾಡುತ್ತಿರುವುದು ಕಾಣಿಸಿದೆ. ಇನ್ನೊಂದೆಡೆ ಕಳೆದ ಕೆಲವು ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಪರ ನಾಯಕತ್ವ ವಹಿಸಿದ್ದ ಸೂರ್ಯಕುಮಾರ್ ಯಾದವ್ ಕೂಡ ಧರ್ಮಶಾಲಾ ಪಂದ್ಯಕ್ಕೆ ತೆರಳಿಲ್ಲ. ಅಂದರೆ ಸ್ಪಷ್ಟ ಸೂಚನೆಗಳು ಸಿಗುತ್ತಿವೆ. ಹೇಗೆ ಹಾರ್ದಿಕ್ ಪಾಂಡ್ಯರನ್ನು ನಾಯಕತ್ವದಿಂದ ತೆಗೆದಿದ್ದಾರೋ ಹಾಗೆಯೇ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವದಿಂದ ತೆರೆಬಿದ್ದಿದ್ದಾರೆ. ಇದೀಗ ಧರ್ಮಶಾಲಾದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಸಂಬಂಧಿಸಿದಂತೆ ಬಂದಿರುವ ಮಾಹಿತಿ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರೂ ನಾಯಕರಾಗಿ ಮ್ಯಾಚನ್ನು ನಡೆಸುವುದಿಲ್ಲ. ಈ ರೇಸಿನಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾದವರದು. ಹೌದು, ಜಸ್ಪ್ರೀತ್ ಬುಮ್ರಾ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ವಹಿಸುವ ಸಾಧ್ಯತೆ ಸಂಪೂರ್ಣ ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಹಿರಿಯ ಆಟಗಾರರು. ಅವರು ಭಾರತೀಯ ತಂಡಕ್ಕೂ ನಾಯಕತ್ವ ವಹಿಸಿದ್ದಾರೆ, T20ಯಲ್ಲೂ ನಾಯಕತ್ವ ಮಾಡಿದ್ದಾರೆ, ಟೆಸ್ಟ್ ಕ್ರಿಕೆಟ್ನಲ್ಲೂ ನಾಯಕರಾಗಿದ್ದಾರೆ. ಈಗ ಹಾರ್ದಿಕ್ ಮತ್ತು ಸೂರ್ಯ ಇಬ್ಬರ ಮಧ್ಯೆ ಹೊಸ ನಾಯಕನ ಹಾವಳಿ ಶುರುವಾಗಿದೆ. ಒಂದು ವೇಳೆ ಜಸ್ಪ್ರೀತ್ ಬುಮ್ರಾಗೆ ಅವಕಾಶ ನೀಡಿದರೆ ಈ ರೋಹಿತ್ ಶರ್ಮಾ ಎಂಬ ಆಯ್ಕೆಯೂ ಇದೆ. ಆದರೆ ನೀವು ಮತ್ತೆ ರೋಹಿತ್ ಶರ್ಮಾ ಅವರ ಬಳಿಗೆ ಹೋಗಲು ಬಯಸುತ್ತೀರಾ? 3 ವರ್ಷಗಳ ಹಿಂದೆ ಅವರನ್ನು MI ನಾಯಕತ್ವದಿಂದ ತೆಗೆದುಹಾಕಿತ್ತು. ಈಗ ಮತ್ತೆ ಅವರನ್ನೇ ನಾಯಕನಾಗಿ ಮಾಡುತ್ತೀರಾ? ನನಗೆ ಆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಮತ್ತೊಂದೆಡೆ ತಿಲಕ್ ವರ್ಮಾ ಇನ್ನೂ ಯುವ ಆಟಗಾರ. ಅವರನ್ನು ಭವಿಷ್ಯಕ್ಕಾಗಿ ಎಷ್ಟು ಮಟ್ಟಿಗೆ ತಯಾರಿಸಲಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ MI ತಂಡಕ್ಕೆ. ಆದರೆ ದೊಡ್ಡ ಸುದ್ದಿ ಏನೆಂದರೆ ಹಾರ್ದಿಕ್ ಪಾಂಡ್ಯ ಲಭ್ಯವಿಲ್ಲ, ಸೂರ್ಯಕುಮಾರ್ ಯಾದವ್ ಕೂಡ ಲಭ್ಯವಿಲ್ಲ. ಇವರಿಬ್ಬರಲ್ಲಿ ಹೊಸ ನಾಯಕನೇ ಮುಂಬೈ ಇಂಡಿಯನ್ಸ್ನ ಮ್ಯಾಚನ್ನು ಧರ್ಮಶಾಲಾದಲ್ಲಿ ನಡೆಸುತ್ತಾನೆ, ಮುಂದುವರಿಸುತ್ತಾನೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಕೊಡ್ತಾ ಇರ್ತೀವಿ. ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ.